Hi friends, hello, welcome my channel. Please subscribe, like and share. ಫ್ರಂಟ್ ಹಾಗೂ ಬ್ಯಾಕ್ ನೆಕ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡುವಂಥ ವಿಧಾನ ಇದು. ಯಾರು ಸಹ ಸ್ಕಿಪ್ ಮಾಡದೆ ನೋಡಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಟೈಲರಿಂಗ್ ಕಲಿತಿರೋರು ಈ ಮೆಥಡಲ್ಲಿ ಡಿಸೈನ್ನ ಮಾಡ್ಬೋದು. ಈ ಡಿಸೈನ್ ತುಂಬ ಲುಕ್ ಆಗಿರುತ್ತೆ. ಫಸ್ಟು ಫ್ರಂಟ್ ಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಚೆಸ್ಟ್ ಪೀಸು, ನೆಕ್ಸ್ಟು ಫ್ರಂಟ್ ನೆಕ್ಕು, ಫ್ರಂಟ್ ನೆಕ್ ಡಿಸೈನ್ಸು. ಫ್ರಂಟ್ ನೆಕ್ನ ನಾನು ಟರ್ನ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಸ್ಟ್ರಿಪ್ ಆಗಿರೋ ಪೀಸ್ನ ಅಟ್ಯಾಚಿಂಗ್ ಕೊಡ್ತಾ ಇದ್ದೀನಿ. ಲೈನಿಂಗ್ ಹಾಗೂ ಬ್ಲೌಸ್ ಪೀಸ್ನ ಅಟ್ಯಾಚಿಂಗ್ ಮಾಡಿಬಿಟ್ಟು ನ್ಯಾಚ್ ಮಾಡ್ಕೊಳ್ಳಿ. ನ್ಯಾಚ್ ಮಾಡಿಕೊಂಡ್ರೆ ನೀಟಾಗಿ ಶೇಪು ಟರ್ನ್ ಆಗುತ್ತೆ. ಇದು ನಾನು ರೌಂಡ್ ನೆಕ್ ಕೊಡ್ತಾ ಇದ್ದೀನಿ. ಫ್ರಂಟ್ ಡಿಸೈನು ಅಟ್ಯಾಚಿಂಗ್ ಆದಮೇಲೆ ಲೈನಿಂಗ್ ಮೇಲೆ ಕಿನಾರಿ ಸ್ಟಿಚಿಂಗ್ನ ಮಾಡಿ. ಕಿನಾರಿ ಸ್ಟಿಚಿಂಗ್ ಆದಮೇಲೆ ಫ್ರಂಟ್ ಟಾಪ್ ಸೈಡು ಮತ್ತು ಕಿನಾರಿ ಸ್ಟಿಚಿಂಗು. ಕಿನಾರಿ ಸ್ಟಿಚಿಂಗ್ ಆದಮೇಲೆ ಬ್ಲೌಸ್ ಪೀಸು ಹಾಗೂ ಲೈನಿಂಗ್ ಪೀಸ್ನ ಅಟ್ಯಾಚಿಂಗ್ ಮಾಡಿಕೊಡಿ. ಇದು ನಾನು ಯೂಸ್ ಮಾಡುವಂಥ ಟಿಪ್ಸು. ಯಾವಾಗಲೂ ನಾನು ಬ್ಲೌಸ್ ಪೀಸ್ನ ಟಾಪ್ ಸೈಡಲ್ಲೇ ಇಟ್ಟು ಲೈನಿಂಗ್ನ ಕೆಳಗಡೆ ಇಟ್ಟು ಸ್ಟಿಚ್ ಮಾಡ್ತೀನಿ. ಸಾಫ್ಟ್ ಆಗಿರೋ ಫ್ಯಾಬ್ರಿಕ್ಕು ಯಾವುದು ಲೂಸ್ನೆಸ್ ಬರಲ್ಲ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಸಾಫ್ಟ್ ಆಗಿರೋ ಫ್ಯಾಬ್ರಿಕ್ ಲೂಸ್ ಬರಲ್ಲ. ಟಾಪ್ ಸೈಡಿಂದ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಕೆಳಗಡೆ ಲೈನಿಂಗ್ ಎಡ್ ಸೈಡಲ್ಲೇ ಸ್ಟಿಚ್ನ ಮಾಡ್ಕೋಬೋದು. ನನ್ನ ಹತ್ರ ಬರೋ ಕಸ್ಟಮರ್ಸ್ ಎಲ್ಲ ಪ್ರಾಬ್ಲಮ್ಸ್ನ ಹೇಳ್ತಾರೆ. ಟಾಪ್ ಸೈಡು ಬ್ಲೌಸ್ ಪೀಸು ಲೂಸ್ ಬರುತ್ತೆ ಅಂತ. ನಾನು ಅವ್ರಿಗೆಲ್ರಿಗೂ ಈ ಮೆಥಡಲ್ಲೇ ನಾನು ಬ್ಲೌಸ್ನ ರೆಡಿ ಮಾಡಿಕೊಡೋದು. ಟಾಪ್ ಸೈಡಿಂದ ಬ್ಲೌಸ್ ಪೀಸಿನ ಇಟ್ಕೊಂಡು ಟಾಪ್ ಸೈಡಿಂದ ಸ್ಟಿಚಿಂಗ್ ಮಾಡೋದ್ರಿಂದ ಲೂಸ್ನೆಸ್ ಬರಲ್ಲ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಟಾಪ್ ಸೈಡು ಫ್ಯಾಬ್ರಿಕ್ ಪೀಸು ಲೂಸ್ ಬರೋದಿಲ್ಲ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ಫ್ರಂಟ್ ಚೆಸ್ಟ್ ಡಾಟ್ಸು. ಚೆಸ್ಟ್ ಡಾಟ್ನ ನಾನು 2 ಇಂಚಲ್ಲಿ ಗ್ಯಾಪಲ್ಲಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಉಕ್ ಸೈಡ್ ಡಾಟ್ಸು. ಫಸ್ಟು ನಾನು 3 ಡಾಟ್ಸ್ನ ಮಾಡ್ಕೊಳ್ತೀನಿ. ಆಮೇಲೆ ಲಾಸ್ಟಲ್ಲಿ ಫಿನಿಶಿಂಗ್ಸ್ ಮಾಡ್ಕೊಳ್ತೀವಲ್ಲ ಆವಾಗ ನಾನು 4 ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಫಸ್ಟು 3 ಡಾಟ್ಸ್ ಮಾಡಿಬಿಟ್ಟು ಫ್ರಂಟ್ನ ರೆಡಿ ಮಾಡ್ಕೊಳ್ತೀನಿ. ಫ್ರಂಟ್ ಪಟ್ಟಿನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಕೆಳಗಡೆ ಬಾಟಮ್ ಸೈಡಲ್ಲಿ ಅಟ್ಯಾಚಿಂಗು. ಮತ್ತು ನಾವು ಚೆಸ್ಟ್ ಡಾಟ್ಸ್ನ ಇಟ್ಟಿರ್ತೀವಲ್ಲ ಅದನ್ನು ನೀಟಾಗಿ ಫೋಲ್ಡಿಂಗ್ ತೊಗೋಬೇಕು. ಹಾಗೆ ಬಿಟ್ಟು ಸ್ಟಿಚ್ ಮಾಡೋದ್ರಿಂದ ಕರೆಕ್ಟಾಗಿ ಡಾಟ್ ಶೇಪ್ಸು ಕೂರಲ್ಲ, ರಿಂಕಲ್ಸ್ ಬರುತ್ತೆ. ಮರಿಬೇಡಿ. ಚೆಸ್ಟ್ ಡಾಟ್ ಪೀಸ್ನ ಫೋಲ್ಡಿಂಗ್ ಮಾಡಿಬಿಟ್ಟು ಚೆಸ್ಟ್ ಪಟ್ಟಿ ಪೀಸ್ನ ಅಟ್ಯಾಚಿಂಗ್ ಮಾಡಬೇಕು. ಫ್ರಂಟ್ ರೆಡಿ ಇದೆ. ಇದಕ್ಕೆ ಹುಕ್ಸ್ ಹಾಗೂ ಲಾಕ್ ಬಟನ್ಸ್ನ ರೆಡಿ ಮಾಡಬೇಕು. ಹುಕ್ಸ್ನ ರೆಡಿ ಆಗಿದೆ. ಈಗ ಲಾಕ್ನ ರೆಡಿ ಮಾಡಬೇಕು. ಲಾಕ್ ಪೀಸ್ ಅಟ್ಯಾಚಿಂಗು, ಹುಕ್ಸ್ ಲಾಕು. ಫ್ರಂಟ್ ರೆಡಿ ಇದೆ. ಹೊಸದಾಗಿ ಟೈಲರಿಂಗ್ ಕಲಿತಿರೋರು ಈ ಮೆಥಡ್ನ ಫಾಲೋ ಮಾಡಿ.
ಫುಲ್ ಲಾಂಗ್ ಪೀಸ್ನ ತೊಗೊಂಡಿದ್ದೀನಿ. ಇದು ನೆಕ್ ಡಿಸೈನಿಗೆ ನಾನು ಯೂಸ್ ಮಾಡ್ತಿರೋದು. ಫೋರ್ ಇಂಚ್ ವಿಡ್ತಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಫುಲ್ ಲಾಂಗ್ ಪೀಸ್ ಇದು. ಫೋಲ್ಡಿಂಗ್ನ ಮಾಡ್ತಿದ್ದೀನಿ. ಈ ಥರ ಫೋಲ್ಡಿಂಗ್ ಸ್ಟಿಚಿಂಗ್ ಮಾಡಿಕೊಂಡು ಪೀಸ್ನ ಟರ್ನ್ ಮಾಡಬೇಕು. ಇನ್ಸೈಡಿಂದ ಫೋಲ್ಡಿಂಗ್ ತೊಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಎಡ್ಜು ಟೆನ್ಷನ್ ಮಾರ್ಜಿನಲ್ಲಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಫ್ರಂಟ್ಗೂ ಬ್ಯಾಕ್ಗೂ ಸೇಮ್ ಡಿಸೈನ್ನೇ ಪೀಸ್ನ ಟರ್ನ್ ಮಾಡ್ತಾಯಿದ್ದೀನಿ. ಪೀಸ್ ಟರ್ನ್ ಮಾಡೋದಕ್ಕೆ ನಾನು ದಪ್ಪವಾದಂಥ ನೀಡಲ್ನ ಯೂಸ್ ಮಾಡಿಬಿಟ್ಟು ಪೀಸ್ನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬ್ಲೌಸ್ಗೆ ಪೈಪಿಂಗ್ನ ಥ್ರೆಡ್ ಹೇಗೆ ರೆಡಿ ಮಾಡ್ತೀರೋ ಆ ಥರ ಈ ಪೀಸ್ನ ಟರ್ನ್ ಮಾಡ್ಕೊಳ್ಳಿ. ನಾನು ಇದನ್ನು ಸ್ಟ್ರೈಟ್ ಪೀಸಲ್ಲಿ ತೊಗೊಂಡಿದ್ದೀನಿ, ಕ್ರಾಸ್ ಪೀಸ್ ಯೂಸ್ ಮಾಡಿಲ್ಲ, ಸ್ಟ್ರೈಟ್ ಪೀಸು. ಸ್ಟ್ರೈಟ್ ಪೀಸ್ನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈ ಟರ್ನಿಂಗ್ ಆದಮೇಲೆ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಆ ಪೀಸು ಕರೆಕ್ಟಾಗಿ ಮಧ್ಯಕ್ಕೆ ಬರಬೇಕು. ಮಧ್ಯಕ್ಕೆ ಬಂದು ಲೈನ್ಸ್ನ ಮಾಡ್ಕೊಳ್ಳಿ. ಆ ಜಾಯಿಂಟ್ ಆ ಕಡೆ ಈ ಕಡೆ ಎಲ್ಲೂ ಜರಗಬಾರ್ದು ಅಂತ. ನೆಕ್ ಡಿಸೈನ್ ರೆಡಿ ಆಗಿದೆಯಲ್ಲ, ನೆಕ್ ಶೇಪು ಅದರ ಮೇಲೆ ಇಟ್ಟು ಫಿಲ್ಟ್ನ ಮಾಡ್ತಾಯಿದ್ದೀನಿ. ನೆರಿಗೆ ಟೈಪು ಇದನ್ನು ಆಪೋಸಿಟಲ್ಲೂ ಮಾಡ್ಕೋಬೋದು. ಆಪೋಸಿಟಲ್ಲಿ ಮಾಡಿಕೊಂಡ್ರೆ ನೀವು ಅದ್ರ ಮೇಲೆ ಬೀಡ್ಸ್ನ ಯೂಸ್ ಮಾಡಬೇಕಾಗತ್ತೆ. ನಾನು ಇದಕ್ಕೆ ಬೀಡ್ಸ್ನ ಯೂಸ್ ಮಾಡ್ತಿಲ್ಲ, ಲೇಸ್ನ ಯೂಸ್ ಮಾಡ್ತೀನಿ. ಅದಕ್ಕೆ ನಾನು ಒನ್ ಸೈಡ್ ಫ್ರಿಲ್ನ ತೊಗೊಳ್ತಾ ಇದ್ದೀನಿ. ಒನ್ ಸೈಡ್ ಫ್ರಿಲ್ ಡಿಸೈನ್ ಇದು. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಫುಲ್ ನೋಡಿ. ತುಂಬ ಪಕ್ಕದಲ್ಲಿ ಹತ್ತಿರವಾಗಿ ಫ್ರಿಲ್ನ ಹಿಡೀರಿ. ದೂರ ಫ್ರಿಲ್ ಹಿಡಿದ್ರೆ ಲುಕ್ ಕಾಣಲ್ಲ. ನೋಡಿ, ನಾನು 1/2 ಇಂಚ್ ಡಿಸ್ಟೆನ್ಸಲ್ಲಿ ಫ್ರಿಲ್ನ ಹಿಡ್ದಿದ್ದೀನಿ. ನಾನು ಬಾರ್ಡರ್ ಕಾಂಬಿನೇಷನ್ಗೆ ಲೇಸ್ನ ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ. ಇದು ಸ್ಯಾರಿ ಟ್ರಿಬಲ್ ಕಲರ್ ಮಿಕ್ಸೆಡ್ ಸಾಫ್ಟ್ ಸ್ಯಾರಿ, ಮೈಸೂರು ಸಿಲ್ಕ್ ಟೈಪಲ್ಲಿ. ಸ್ಯಾರಿನಲ್ಲಿ ಗ್ರೀನ್ ಕಲರ್ ಇದೆ, ಅದಕ್ಕೋಸ್ಕರ ನಾನು ಗ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಫ್ರಂಟ್ ಡಿಸೈನ್ ಇದು. ಸೇಮ್ ಇದೇ ಮೆಥಡಲ್ಲಿ ಬ್ಯಾಕ್ ಡಿಸೈನ್ನ ರೆಡಿ ಮಾಡ್ಕೊಳ್ಳಿ. ಫ್ರಂಟ್ ರೆಡಿಯಾಗಿದೆ. ಬ್ಯಾಕು ಲೈನಿಂಗ್ ಹಾಗೂ ಬ್ಲೌಸ್ ಪೀಸ್ನ ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ. ಬಾಟಮ್ ಸೈಡು ಬ್ಲೌಸ್ ಪೀಸ್ನ ಇಟ್ಟು ಟಾಪ್ ಸೈಡಿಂದ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಇದು ಕೆಳಗಡೆ ಸ್ಟಿಪ್ಪಾಗಿ ಫೋಲ್ಡಿಂಗ್ ಹೋಗುತ್ತೆ ಪೀಸು. ನೆಕ್ಸ್ಟು ನೆಕ್ನ ರೆಡಿ ಮಾಡ್ಕೊಳ್ಳಿ. ಇದು ಪಾಟ್ ಶೇಪ್ ಡಿಸೈನು. ಪಾಟ್ ಶೇಪು ಅಂದಿಗೆ ಬಿಂದಿಗೆ ಶೇಪ್ ಅಂತ ಹೇಳ್ತಾರೆ. ಬಿಂದಿಗೆ ಇರೋ ರೀತಿಯಲ್ಲಿ ಡಿಸೈನ್ಸ್ ಇದು. ಲೈನಿಂಗು ಬ್ಲೌಸ್ ಪೀಸ್ನ ನೆಕ್ ಡಿಸೈನ್ನ ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ. ಅಟ್ಯಾಚಿಂಗ್ ಆದಾದಮೇಲೆ ಟಾಪ್ ಸೈಡ್ ಕಿನಾರಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಟಾಪ್ ಸೈಡಿಂದ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇನ್ಸೈಡಿಂದ ನೀವು ಸ್ಟಿಚ್ ಮಾಡ್ಕೊಳಕೋದ್ರೆ
ಲೈನಿಂಗ್ ಪೀಸು ಟಾಪ್ ಸೈಡ್ಗೆ ಕಾಣಿಸುತ್ತೆ. ಈ ಮೆಥಡಿಂದ ಯೂಸ್ ಮಾಡೋದ್ರಿಂದ ಲೈನಿಂಗ್ ಪೀಸ್ ಕಾಣಲ್ಲ. ನೋಡಿ, ಪಾಟ್ ಶೇಪ್ ಡಿಸೈನ್ ರೆಡಿಯಾಗಿದೆ. ಲೈನಿಂಗ್ ಹಾಗೂ ಬ್ಲೌಸ್ ಪೀಸ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಟಾಪ್ ಸೈಡಿಂದನೇ ನಾನು ಅಟ್ಯಾಚಿಂಗ್ ಮಾಡೋದು. ಕೆಳಗಡೆ ಬಾಟಮ್ ಕಿನಾರಿ ಮಾಡಿ ನಾವು ಮೊದಲೇ ಒಳಗಡೆಯಿಂದ ಫೋಲ್ಡಿಂಗ್ ತೊಗೊಂಡಿದ್ದೀವಿ ಕೆಳಗಡೆ ಬಾಟಮಲ್ಲಿ. ಇದು ಸ್ಟಿಫಾಗಿರಲಿ ಅಂತ ಕೆಳಗಡೆ ಕಿನಾರಿ ಸ್ಟಿಚಿಂಗ್ನ ಮಾಡ್ತೀನಿ. ಫುಲ್ ಲೈನಿಂಗು ಬ್ಲೌಸ್ ಪೀಸ್ನ ಅಟ್ಯಾಚಿಂಗ್ ಮಾಡಾದಮೇಲೆ ಬ್ಯಾಕ್ ಸೈಡು 2 ಡಾಟ್ಸ್ ಬರುತ್ತಲ್ಲ, ಆ ಡಾಟ್ಸ್ನ ಫಿನಿಶಿಂಗ್ ಮಾಡ್ಕೊಳ್ಳಿ. ಫ್ರಂಟಿಗೆ ನಾವು ಯಾವ ಥರ ಡಿಸೈನ್ನ ಕೊಟ್ಟಿದ್ವೋ ಫ್ರಿಲ್ಲು, ಅದೇ ರೀತಿ ಬ್ಯಾಕ್ ಸೈಡೂ ಫ್ರಿಲ್ ಕೊಡ್ತಾಯಿದ್ದೀನಿ. ಆ ಶೇಪ್ ಇದೆಯಲ್ಲ, ಬಿನ್ಗೆ ಶೇಪು, ಟ್ರಿಯಾಂಗಲ್ ಶೇಪ್ ಕೊಟ್ಟಿದ್ದೀವಲ್ಲ, ಆ ಶೇಪ್ ಕರೆಕ್ಟಾಗಿ ಶೇಪ್ನ ತೊಗೊಳ್ಳಿ. ಆ ಶೇಪ್ನ ಬಿಟ್ಟು ನೀವು ಸ್ಟ್ರೈಟಾಗಿ ತೊಗೊಳಕ್ಕೆ ಹೋದರೆ ಆ ಡಿಸೈನ್ ಲುಕ್ ಇರಲ್ಲ. ಶೇಪ್ ಹೇಗಿರುತ್ತೋ ಆ ಶೇಪಲ್ಲೇ ನೀವು ಫ್ರಿಲ್ನ ಇಟ್ಕೊಂಡು ಹೋಗಬೇಕು. ಫ್ರಿಲ್ನ ದೂರ ಇಡೋದಕ್ಕೆ ಹೋಗಬೇಡಿ. ದೂರ ಇದ್ದಷ್ಟು ಚೆನ್ನಾಗಿ ಕಾಣಲ್ಲ. ಈ ಥರ ಫ್ರಿಲ್ ಹತ್ತಿರ ಇದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಫುಲ್ ವೈಟಲ್ಲಿ ಗೋಲ್ಡ್ ಮಿಕ್ಸೆಡ್ ಬ್ಲೌಸ್ ಇರೋದ್ರಿಂದ ನಾನು ಕಾಂಬಿನೇಷನ್ ಪೀಸ್ನ ಯೂಸ್ ಮಾಡ್ತಿಲ್ಲ. ಸೀರೆಯಲ್ಲಿ 3 ಕಲರ್ಸ್ ಇದೆ, ಆದರೆ ನಾನು ಕ್ರೀಮ್ ಆಫ್ ವೈಟ್ಗೆ ಸೇಮ್ ಬ್ಲೌಸ್ ಪೀಸ್ನ ಯೂಸ್ ಮಾಡ್ತಿದ್ದೀನಿ. ಲೈಟ್ ಕಲರ್ ಇದ್ದರೆ ಅದ್ರ ಆಪೋಸಿಟ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಡಿಸೈನ್ಸ್ ಲುಕ್ ಇರಲ್ಲ. ನೋಡಿ, ಆ ಶೇಪ್ನ ಕರೆಕ್ಟಾಗಿ ನೀಡನ್ನು ನಿಲ್ಲಿಸಿ ಬ್ಲೌಸ್ನ ಟರ್ನ್ ಮಾಡಿಕೊಂಡು ಮತ್ತೆ ಫ್ರಿಲ್ ಕೊಡ್ತಾಯಿದ್ದೀನಿ. ಕರೆಕ್ಟಾಗಿ ಆ ಶೇಪ್ನ ಕೂರಿಸಿ ಫುಲ್ ನೆಕ್ ಡಿಸೈನ್ ಏನಿದೆಯೋ ಅದ್ರ ಮೇಲೇ ಫ್ರಿಲ್ ಮಾಡ್ಕೊಂಡೋಗಿ ಕರೆಕ್ಟಾಗಿ ಸೆಂಟ್ರಿಗೆ ಸ್ಟಿಚ್ ಮಾಡಿ. ಮತ್ತು ನೀವು ರೌಂಡ್ ಶೇಪ್ ತಿರುಗಿಸ್ಬೇಕಾದ್ರೂ ನೀಡಲ್ಸ್ನ ನಿಲ್ಲಿಸ್ಬಿಟ್ಟು ನಿಧಾನವಾಗಿ ಫ್ರಿಲ್ನ ಹಿಡ್ಕೊಳ್ಳಿ. ಸೆಂಟ್ರಿಗೆ ಒಂದು ಸೈಡಿಂದ ಫ್ರಿಲ್ ಹಿಡಿತಿರಲ್ಲ, ಅದ್ರ ಆಪೋಸಿಟ್ಟಿಂದ ಮತ್ತೆ ಫ್ರಿಲ್ನ ಹಿಡಿಬೇಕು. ಮಧ್ಯ ಸೆಂಟ್ರಿಂದ ಫುಲ್ ಒಂದೇ ಸಮ ಫ್ರಿಲ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ಬ್ಯಾಕು ಯು ಶೇಪಲ್ಲಿ ಬರುತ್ತಲ್ಲ, ಆಫ್ ಯು ಶೇಪು ಒಂದು ಸೈಡ್ ಫ್ರಿಲ್ ಆದರೆ ಇನ್ನೊಂದು ಆಫ್ ಸೈಡು ಆಪೋಸಿಟ್ ಫ್ರಿಲ್ನ ಇಟ್ಕೊಳ್ಳಿ. ಅವಾಗ ಕರೆಕ್ಟಾಗಿ ಸೆಂಟ್ರು ಮಧ್ಯದಲ್ಲಿ ಕೆಳಗಡೆ ಬೆನ್ನು ಬರುತ್ತೆ ಹತ್ರ ಕರೆಕ್ಟಾಗಿ ಸೆಂಟ್ರ್ ಮಾರ್ಕ್ ಮಾಡಿಕೊಂಡು ಆ ಸೆಂಟ್ರ್ ಮಾರ್ಕ್ಗೆ ಫ್ರಿಲ್ನ ಡಿವೈಡಿಂಗ್ ಮಾಡ್ಕೊಳ್ಳಿ. ಅದು ಕರೆಕ್ಟಾಗಿ ಸೆಂಟ್ರ್ ಡಿವೈಡಿಂಗ್ ಮಾಡ್ಕೊಂಡಿದ್ದೀವಲ್ಲ, ಅದ್ರ ಮೇಲೆ ನೀವು ಫ್ಲವರ್ಸ್ ಬೇಕಾದ್ರೆ ಮಾಡ್ಕೋಬೋದು. ಫ್ಲವರ್ಸ್ ಲುಕ್ ಕಾಣುತ್ತೆ. ಕಸ್ಟಮರ್ಸು ಫ್ಲವರ್ಸ್ ಬೇಡ ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಫ್ಲವರ್ನ ಯೂಸ್ ಮಾಡ್ತಿಲ್ಲ, ಬರೀ ಫ್ರಿಲ್ನ ಹಾಕ್ತಿದ್ದೀನಿ. ಫ್ರಂಟಿಗೆ ನಾನು ಯಾವ್ದು ಲೇಸ್ನ ಯೂಸ್ ಮಾಡಿದ್ದೀನೋ ಅದನ್ನೇ ಬ್ಯಾಕ್ ಸೈಡ್ಗೂ ಯೂಸ್ ಮಾಡ್ತಾಯಿದ್ದೀನಿ. ನೀವು ಫ್ರಿಲ್ನ ಹೇಗೆ ನೀಡನ್ನು ಸ್ಟಾಪ್ ಮಾಡಿಬಿಟ್ಟು ಶೇಪ್ ಹತ್ರ ಟರ್ನ್ ಮಾಡಿಕೊಂಡು ಅಟ್ಯಾಚಿಂಗ್ ಮಾಡಿದ್ರು, ಅದೇ ರೀತಿಲೇ ಲೇಸ್ನೂ ಸಹ ಶೇಪ್ನ ನೀಟಾಗಿ ತೊಗೊಂಡು ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ನೀವೆಲ್ಲರೂ ಲೇಸ್ನೂ ಸಹ ಟೈಟಾಗಿ ಎಳೆಯೋದು ಅಥವಾ ಸರಿಯಾಗಿ ಫಿಟ್ಟಿಂಗ್ ಮಾಡದೇ ಶೇಪ್ನ ಕೊಡದೆ ಹೋದರೆ ಡಿಸೈನ್ ಚೆನ್ನಾಗಿ ಕಾಣಲ್ಲ. ಲೇಸ್ನ ತುಂಬ ಲೂಸಾಗಿ ಸ್ಟಿಚ್ ಮಾಡಿ ಎಲ್ಲೂ ಸಹ ಎಳೆಯೋದಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಸೆಂಟರ್ ಸ್ಟಿಚಿಂಗ್ ಮಾರ್ಕ್ ಇರುತ್ತಲ್ಲ, ಅದ್ರ ಮೇಲೇ ಲೇಸ್ ಅಟ್ಯಾಚಿಂಗ್ ಮಾಡಿ. ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಹೊಸ ಹೊಸ ಡಿಸೈನ್ಸ್ಗಳು ಏನೇ ಬಂದರೂ ಲೇಟೆಸ್ಟಾಗಿ ಆ ಡಿಸೈನ್ಸ್ ವೀಡಿಯೋಸ್ನ ನಾನು ಮಾಡ್ತಾಯಿರ್ತೀನಿ. ನಿಮಗೆ ಯಾವುದಾದ್ರೂ ಡಿಸೈನ್ಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ, ನಾನು ಆ ಡಿಸೈನ್ಸ್ ವೀಡಿಯೋನ ಮಾಡಿ ತೋರಿಸ್ತೀನಿ.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ವಿಡಿಯೋ ಎಲ್ಲ ಸಹ ಲಿಂಕ್ ನಿಮಗೆ ಸಿಗುತ್ತದೆ. ಲೇಸ್ನ ಎರಡೂ ಸೈಡು ಸ್ಟಿಚ್ ಮಾಡಿ, ಎಲ್ಲೂ ಸಹ ರಿಂಕಲ್ಸ್ನ ಕೊಡಬೇಡಿ. ನೀಟಾಗಿ ಫ್ಲ್ಯಾಟಾಗಿ ಇಟ್ಕೊಂಡೆ ಸ್ಟಿಚಿಂಗ್ನ ಮಾಡಿ. ನೋಡಿ, ಬ್ಯಾಕ್ ಡಿಸೈನು ರೆಡಿ ಇದೆ. ಬೆನ್ಗೆ ಶೇಪು, ಪಾಟ್ ಶೇಪ್ ಡಿಸೈನ್. ಅದು ಶೇಪ್ ಕೊಟ್ಟಿದ್ದೀವಲ್ಲ, ಅದಕ್ಕೆ ಟ್ಯಾಗಿಂಗ್ ಹಾಕ್ಕೊಳ್ಳಿ. ಕರೆಕ್ಟಾಗಿ ಆ ಶೇಪ್ಗೆ ಟ್ಯಾಗ್ ಬರೋ ಹಾಗೆ ಟ್ಯಾಗ್ನ ಮಾಡ್ಕೊಳ್ಳಿ. ಫ್ರಂಟ್ ಡಿಸೈನ್, ಬ್ಯಾಕ್ ಡಿಸೈನ್. ಸ್ಯಾರಿ ನೋಡಿ, ಗ್ರೀನ್, ಪಿಂಕ್, ಕ್ರೀಮ್ 3 ಕಲರ್ ಮಿಕ್ಸೆಡ್ ಸ್ಯಾರಿ. ಸ್ಯಾರಿ ಕಾಂಬಿನೇಷನ್ಗೆ ಲೇಸ್ನ ಯೂಸ್ ಮಾಡಿದ್ದೀನಿ. ಆಪೋಸಿಟ್ ಕಲರಲ್ಲೇ ಡಿಸೈನ್ನ ಮಾಡಿಲ್ಲ. ಕ್ರೀಮ್ ಕಲರ್ ಬ್ಲೌಸ್ ಇರೋದ್ರಿಂದ ಕ್ರೀಮ್ ಕಲರ್ನೇ ಯೂಸ್ ಮಾಡಿಬಿಟ್ಟು ಡಿಸೈನ್ನ ಮಾಡಿದ್ದೀನಿ. ಥ್ಯಾಂಕ್ ಯು ಆಲ್ ವಾಚಿಂಗ್. ಸಬ್ಸ್ಕ್ರೈಬ್ ಪ್ಲೀಸ್.